ವೆರಿ ಗುಡ್ ಈವ್ನಿಂಗ್. ಇವತ್ತು ನಾವು 9ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲೀಷ್, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಪ್ರೋಸ್ 7 ಗದ್ಯ 7 ದ ವಿಲ್ ಆಫ್ ಸ್ಯಾಕ್ರಿಫೈಸ್. ಹೌದಾ? ತ್ಯಾಗ ಮಾಡುವಂತಹ ಮನೋಭಾವ. ದ ವಿಲ್ ಆಫ್ ಸ್ಯಾಕ್ರಿಫೈಸ್, ತ್ಯಾಗ ಮಾಡುವಂಥ ಮನೋಭಾವ ಎಲ್ಲರಲ್ಲಿರೋಲ್ಲ. ಅದಕ್ಕೆ ತುಂಬ ಡೇರಿಂಗ್ ಬೇಕಾಗುತ್ತೆ, ಅದಕ್ಕೆ ತುಂಬ ನಿಷ್ಠುರತೆ ಬೇಕಾಗುತ್ತೆ. ಅದು ಯಾರಲ್ಲಿತ್ತಪ್ಪ ಅಂದರೆ ಭಗತ್ ಸಿಂಗರಲ್ಲಿತ್ತು. ಅದಕ್ಕೆ ದ ವಿಲ್ ಆಫ್ ಸ್ಯಾಕ್ರಿಫೈಸ್ ಯಾರು ಬರೆದಿದ್ದಾರೆ? ಭಗತ್ ಸಿಂಗ್. ಅದರ ಕ್ವಶನ್ ಆನ್ಸರ್ಸನ್ನು ನೋಡೋಣ. ಕ್ವಶನ್ ಮೇನ್ ನಂಬರ್ 1, 4 alternatives ಆರ್ ಗಿವನ್, ಚೂಸ್ ದ ಬೆಸ್ಟ್ ಆಲ್ಟರ್ನೇಟಿವ್ ಅಂತ ಕೇಳಿದ್ದಾರೆ. ಇನ್ ರೆಸ್ಪಾನ್ಸ್ ಟು ಡ್ಯಾಶ್ ಕಾಲ್ ಫಾರ್ ನಾನ್ ಕೋಆಪರೇಷನ್ ಭಗತ್ ಸಿಂಗ್ ಲೆಫ್ಟ್ ಹೀಸ್ ಸ್ಕೂಲ್. ಓಕೆ, ಅದಕ್ಕೋಸ್ಕರ ಕಾಲ್ ಫಾರ್ ನಾನ್ ಕೋಆಪರೇಷನ್ ಡ್ಯಾಶ್ ಅಂತ ಕೇಳಿದ್ದಾರೆ. ನಾನ್ ಕೋಆಪರೇಷನ್ ಮೂಮೆಂಟನ್ನು ಯಾರು ಕಾಲ್ ಮಾಡಿದ್ರಪ್ಪ ಅಂದರೆ ಗಾಂಧೀಜಿನೋ, ಲಾಲಾ ಲಜಪತ್ ರಾಯೋ, ರಾಸ್ ಬಿಹಾರಿ ಬೋಸೋ ಅಥವಾ ಸುಖದೇವ್ ಅಂತ ಕೇಳಿದ್ದಾರೆ ಇಲ್ಲಿ. ಈ ಕಾರಣಕ್ಕೋಸ್ಕರನೇ ಭಗತ್ ಸಿಂಗ್ ಅವರು ತಮ್ಮ ಶಾಲೆಯನ್ನು ಬಿಟ್ಟಿರ್ತಾರೆ. ಹಾಗಾದ್ರೆ ಸರಿಯಾದ ಉತ್ತರ ನಾನ್ ಕೋಆಪರೇಷನ್ ಮೂಮೆಂಟನ್ನು ಕಾಲ್ ಮಾಡಿದವರು ಯಾರಪ್ಪ ಅಂದರೆ ಗಾಂಧೀಜಿ. ಆಪ್ಷನ್ ಎ ರೈಟ್ ಆನ್ಸರ್. ಸೆಕೆಂಡ್ ಒನ್, ನ್ಯಾಷನಲ್ ಸ್ಕೂಲ್ ಎಟ್ ಲಾಹೋರ್ ವಾಸ್ ಅ ಸೆಂಟರ್ ಆಫ್ ಪೊಲಿಟಿಕಲ್, ರೆವಲ್ಯೂಷನರಿ, ಎಕನಾಮಿಕಲ್, ಸೋಷಿಯಲ್. ದೆನ್ ಇಟ್ಸ್ ರೈಟ್ ಆನ್ಸರ್. ಏನಪ್ಪ ಅಂದರೆ ಲಾಹೋರ್ನಲ್ಲಿರುವಂಥ ನ್ಯಾಷನಲ್ ಸ್ಕೂಲು ಇದು ಕೇಂದ್ರವಾಗಿತ್ತು. ಯಾವುದ್ರದ್ದು? ರಾಜಕೀಯದ್ದೋ, ಆರ್ಥಿಕತೆಯದ್ದೋ ಅಥವಾ ಸಾಮಾಜಿಕತೆಯದ್ದೋ? ಇಲ್ಲ, ಅದು ಕ್ರಾಂತಿಕಾರಿ ವಿಚಾರಗಳ ಕೇಂದ್ರ ಆಗಿತ್ತು. ಆಪ್ಷನ್ ಬಿ ರೈಟ್ ಆನ್ಸರ್, ರೆವಲ್ಯೂಷನರಿ. ದೆನ್ ಥರ್ಡ್ ಒನ್, ಡ್ಯಾಶ್ ಬಿಕಮ್ ದ ಮೆಂಬರ್ ಆಫ್ ದ ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್. ಯಾರು ಏನಪ್ಪ ಅಂದರೆ ಸದಸ್ಯರಾಗಿದ್ದರು ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್. ಲಾಲಾ ಲಜಪತ್ ರಾಯ್ ಆಗಿದ್ರ, ಭಗವತಿ ಚರಣ್ ಆಗಿದ್ರ, ಭಗತ್ ಸಿಂಗ್ ಆಗಿದ್ರ, ಸುಖದೇವ್ ಆಗಿದ್ರ. ಹಾಗಾದರೆ ಇದರ ರೈಟ್ ಆನ್ಸರು ಆಪ್ಷನ್ ಸಿ, ಭಗತ್ ಸಿಂಗ್ ಆಗಿದ್ದರು. ನೆಕ್ಸ್ಟ್ ಫೋರ್ತ್ ಒನ್, ರೆವಲ್ಯೂಷನರೀಸ್ ಯೂಸ್ಡ್ ಬಾಂಬ್ಸ್ ಆ್ಯಂಡ್ ಡ್ಯಾಶ್ ಅಗೇನ್ಸ್ಟ್ ಬ್ರಿಟಿಷ್. ಏನಪ್ಪ ಅಂದರೆ ಕ್ರಾಂತಿಕಾರಿಗಳು ಬಾಂಬ್ ಮತ್ತು ಡ್ಯಾಶನ್ನು ಬ್ರಿಟಿಷರ ವಿರುದ್ಧ ಬಳಸಿದ್ರು. ಗನ್ಸ್, ನೈವ್ಸ್, ಸ್ಟೋನ್ಸ್, ಸೋರ್ಡ್. ಹಾಗಾದರೆ ಸರಿಯಾದ ಉತ್ತರ ಗನ್ಸ್, ಬಾಂಬ್ಸ್ ಆ್ಯಂಡ್ ಗನ್ಸ್. ಆಪ್ಷನ್ ಎ ರೈಟ್ ಆನ್ಸರ್. ದೆನ್ ಫಿಫ್ತ್ ಒನ್, ಭಗತ್ ಸಿಂಗ್ ರೋಟ್ ದ್ಯಾಟ್ ರೆವಲ್ಯೂಷನ್ ಡಸ್ ನಾಟ್ ಮೀನ್ ನಾನ್ ವೈಲೆನ್ಸ್, ವೈಲೆನ್ಸ್, ಫೈಟಿಂಗ್, ಫ್ರೀಡಮ್. ಹೌದಾ? ಭಗತ್ ಸಿಂಗ್ ಅವರು ರೋಡ್ ದ ರೆವಲ್ಯೂಷನ್ ಡಸ್ ನಾಟ್ ಮೀನ್ ಅಂದರೆ ಏನು? ಕ್ರಾಂತಿಕಾರಿತನ ಅಂದರೆ ಅದು ಏನಪ್ಪ ಅಂದರೆ ಅಹಿಂಸೆ ಅಲ್ಲ, ಅಥವಾ ಹಿಂಸೆ, ಅಥವಾ ಏನು ಫೈಟಿಂಗ್ ಜಗಳ, ಅಥವಾ ಫ್ರೀಡಮ್ ಸ್ವಾತಂತ್ರ್ಯ. ಹಂಗಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ವೈಲೆನ್ಸ್. ಭಗತ್ ಸಿಂಗ್ ರೋಡ್ ದ ರೆವಲ್ಯೂಷನ್ ಡಸ್ ನಾಟ್ ಮೀನ್ ವೈಲೆನ್ಸ್. ಹೌದಾ? ಕ್ರಾಂತಿಕಾರಿತನ ಏನಪ್ಪ ಅಂದರೆ ವೈಲೆನ್ಸ್ ಅಲ್ಲ, ವೈಲೆನ್ಸ್ ಹಿಂಸೆ ಅಲ್ಲ. ಸಿಕ್ಸ್ತ್ ಒನ್, ಭಗತ್ ಸಿಂಗ್ ಡಿಟರ್ಮೈನ್ಡ್ ಟು ಅವೆಂಜ್ ಡ್ಯಾಶ್ ಡೆತ್ ಬೈ ಶೂಟಿಂಗ್ ದ ಬ್ರಿಟಿಷ್. avenge dash death by shooting the British official. ಏನಪ್ಪ ಅಂದರೆ ಭಗತ್ ಸಿಂಗ್ ಅವರು ರಿವೆಂಜನ್ನು, ಅವೆಂಜ್ ಆಗಿದೆ ಅದು, ಏನಪ್ಪ ಅಂದರೆ ರಿವೆಂಜನ್ನು ಡಿಟರ್ಮೈನ್ ಟು ರಿವೆಂಜ್ ಡೆತ್ ಬೈ ಶೂಟಿಂಗ್ ದ ಬ್ರಿಟಿಷ್ ಆಫಿಷಿಯಲ್. ಯಾರನ್ನು ಕೊಲ್ಲೋದ್ರ ಮೂಲಕ ಸೇಡನ್ನು ತೀರಿಸ್ಕೊಂಡ್ರು? ಗಾಂಧೀಜಿ, ಲಾಲಾ ಲಜಪತ್ ರಾಯ್. ಭಗತ್ ಸಿಂಗ್ ಡಿಟರ್ಮೈನ್ ಟು ರಿವೆಂಜ್ ಡ್ಯಾಶ್ ಡೆತ್ ಬೈ ಶೂಟಿಂಗ್ ದ ಬ್ರಿಟಿಷ್ ಆಫೀಷಿಯಲ್. ಯಾರ ಸೇಡನ್ನು, ಬ್ರಿಟಿಷ್ ಅಧಿಕಾರಿಯನ್ನು ಕೊಲ್ಲೋದ್ರ ಮೂಲಕ ತೆಗೆದುಕೊಂಡ್ರು? ಲಾಲಾ ಲಜಪತ್ ರಾಯರ ಸೇಡನ್ನು. ಹೌದಾ? ಏನಪ್ಪ ಅಂದರೆ ಬ್ರಿಟಿಷ್ ಅಧಿಕಾರಿಯನ್ನು ಕೊಲ್ಲೋದ್ರ ಮೂಲಕ ತೆಗೆದುಕೊಂಡ್ರು. ಗಾಂಧೀಜಿನೂ ಅಲ್ಲ, ಚಂದ್ರಶೇಖರ್ ಆಜಾದ್ ಅಲ್ಲ, ಸುಭಾಷ್ ಚಂದ್ರ ಬೋಸು ಅಲ್ಲ. ನೆಕ್ಸ್ಟ್ ಸೆವೆಂತ್ ಒನ್, ಭಗತ್ ಸಿಂಗ್ ವಾಂಟೆಡ್ ಟು ಶೋ ದ ವರ್ಲ್ಡ್ ಆ್ಯಸ್ ಹೌ ಬ್ರೇವ್ಲಿ ದ ರೆವಲ್ಯೂಷನರೀಸ್ ಕ್ಯಾನ್ ಡ್ಯಾಶ್ ದೆಮ್ಸೆಲ್ವಸ್. ಡೈ, ಸಾಯಿ, ವಿನ್, ಗೆಲ್ಲು, ಕ್ಲೈಮ್, ಹತ್ತು, ಸ್ಯಾಕ್ರಿಫೈಸ್, ತ್ಯಾಗ ಮಾಡು. ಭಗತ್ ಸಿಂಗ್ ಅವರು ಜಗತ್ತಿಗೆ ಏನು ತೋರಿಸ್ಕೊಡ್ಬೇಕಂತ ಇದ್ರಪ್ಪ ಅಂದರೆ ಕ್ರಾಂತಿಕಾರಿಗಳು ಏನನ್ನು ತ್ಯಾಗ ಮಾಡಲಿಕ್ಕೆ ಸಮರ್ಥರಿದ್ದಾರೆ ಅನ್ನೋದು ತೋರಿಸ್ಕೊಳ್ಳಿಕ್ಕೆ, ಏನಪ್ಪ ಅಂದರೆ ಅವ್ರು ಎಷ್ಟು ಧೈರ್ಯಶಾಲಿ ಅನ್ನೋದು ತೋರಿಸ್ಕೊಳ್ಳಿಕ್ಕೆ ಸ್ಯಾಕ್ರಿಫೈಸನ್ನು ಮಾಡಿದ್ರು, ತ್ಯಾಗವನ್ನು ಮಾಡಿದ್ರು. ಆಪ್ಷನ್ ಡಿ ರೈಟ್ ಆನ್ಸರ್. ಆಪ್ಷನ್ ಡಿ ರೈಟ್ ಆನ್ಸರ್. ಏಯ್ತ್ ಒನ್, ಮೈ ಹಾರ್ಟ್ ನರ್ಚರ್ಡ್ ಸಮ್ ಆಂಬಿಷನ್ಸ್ ಫಾರ್ ಡೂಯಿಂಗ್ ಸಮಥಿಂಗ್ ಫಾರ್ ಹ್ಯುಮ್ಯಾನಿಟಿ ಆ್ಯಂಡ್ ಫಾರ್ ಡ್ಯಾಶ್ ಅಂತ ಕೇಳಿದ್ದಾರೆ. ಮೈ ಹಾರ್ಟ್ ನರ್ಚರ್ಡ್ ಸಮ್ ಆಂಬಿಷನ್ಸ್ ಫಾರ್ ಡೂಯಿಂಗ್ ಸಮಥಿಂಗ್ ಫಾರ್ ಹ್ಯುಮ್ಯಾನಿಟಿ ಆ್ಯಂಡ್ ಫಾರ್ ಫ್ಯಾಮಿಲಿ, ಕಂಟ್ರಿ, ರಿಲೇಟಿವ್ಸ್, ಫ್ರೆಂಡ್ಸ್. ದೆನ್ ಇಟ್ಸ್ ರೈಟ್ ಆನ್ಸರ್, ಕಂಟ್ರಿ.
ನನ್ನ ಹೃದಯ ಹಂಬಲಿಸ್ತದ. ಹೌದಾ? ಯಾಕಂದರೆ ನನ್ನಲ್ಲಿ ಕೆಲವು ಉಚ್ಚ ವಿಚಾರಗಳಿದಾವ. ಆ ಉಚ್ಚ ವಿಚಾರಗಳು ಹ್ಯುಮ್ಯಾನಿಟಿ, ಹೌದಾ, ಮನುಷ್ಯತ್ವ ಮತ್ತು ದೇಶಕ್ಕಾಗಿ ತುಡಿತಾವ. ಹೌದಾ? ಅದಕ್ಕೆ ಇಲ್ಲಿ ಏನಪ್ಪ ಅಂದರೆ ಬಿಟ್ಟ ಸ್ಥಳದಲ್ಲಿ ಏನು ಬರ್ತದೆ ಅಂದರೆ ಕಂಟ್ರಿ, ದೇಶ. 9th one, ಭಗತ್ ಸಿಂಗ್ ವಾಸ್ ಬಾರ್ನ್ ಆನ್. ಭಗತ್ ಸಿಂಗ್ ಅವರು ಜನಿಸಿದ್ರು 27th September 1908, 27th September 1907, 27th September 1906, 27th September 1905. ಹಾಗಾದ್ರೆ ಇದರ ಸರಿಯಾದ ಉತ್ತರ 27th September 1907. 1907. In 10th one, Bhagat Singh's grandfather is Kishan Singh, Ajit Singh, Arjun Singh, then Amar Singh. Then its right answer Arjun Singh. ಭಗತ್ ಸಿಂಗ್ ಅವರ ತಾತ ಯಾರಪ್ಪ ಅಂದರೆ ಅರ್ಜುನ್ ಸಿಂಗ್. 11th one, ಭಗತ್ ಸಿಂಗ್ ಸ್ಟಡೀಸ್ ಎಟ್ ದ Dow School in the year 1916, 1917, 1918, 1919. Then its right answer 1916. ಭಗತ್ ಸಿಂಗ್ ಸ್ಟಡಿಡ್ ಎಟ್ ದ Dow School in the year 1916. ಭಗತ್ ಸಿಂಗ್ ಅವರು ತಮ್ಮ ವಿದ್ಯಾಭ್ಯಾಸವನ್ನು Dow ಸ್ಕೂಲಲ್ಲಿ ಯಾವ ವರ್ಷ ಮುಗಿಸಿದ್ರಪ್ಪ ಅಂದರೆ 1916ರಲ್ಲಿ. ಪ್ರಶ್ನೆ 12, ಲಾಲಾ ಲಜಪತ್ ರಾಯ್ ಡೈಡ್ ಆನ್ 17th November 1927, 17th November 1928, 17th November 1929, 17th November 1930. Then its right answer option B, 17th November 1928. ಲಾಲಾ ಲಜಪತ್ ರಾಯ್ ಅವರು ತೀರ್ಕೊಂಡ್ರು 17 ನವಂಬರ್ 1928ರಂದು. 13th, ಭಗತ್ ಸಿಂಗ್ ನೇಮ್ ಹ್ಯಾಸ್ ಬೀನ್ ಅ ಸಿಂಬಲ್ ಆಫ್ ಡ್ಯಾಶ್ ರೆವಲ್ಯೂಷನ್. Bhagat Singh's name has been symbol of dash revolution. Indian Revolution. Not England, Lahore, America ಅಂತ ಕೇಳಿದರೆ ಇಟ್ಸ್ ರೈಟ್ ಆನ್ಸರ್ ಇಂಡಿಯನ್ ರೆವಲ್ಯೂಷನ್. ಭಗತ್ ಸಿಂಗ್ ಏನಪ್ಪ ಅಂದರೆ ಹೆಸರು ಒಂದು ಸಂಕೇತ, ಭಾರತದ ಕ್ರಾಂತಿಕಾರಿ ನಡೆಗೆ ಒಂದು ಸಂಕೇತ. 14, ಭಗತ್ ಸಿಂಗ್ ವಾಸ್ ನೆವರ್ ಅಫ್ರೇಡ್ ಆಫ್ ಮೀಟಿಂಗ್ ಡೆತ್, ಫ್ರೆಂಡ್ಸ್, ಎನಿಮೀಸ್, ಬ್ರಿಟಿಷ್. ದೆನ್ ಇಟ್ಸ್ ರೈಟ್ ಆನ್ಸರ್ ಡೆತ್. ಭಗತ್ ಸಿಂಗ್ ಅವರು ಯಾವತ್ತೂ ಹೆದರ್ಕೊಳ್ಳಿಲ್ಲ, ಯಾವುದನ್ನು ಅಪ್ಕೊಳ್ಳಿಕ್ಕೆ, ತಮ್ಮ ಸಾವನ್ನು ಅಪ್ಕೊಳ್ಳಿಕ್ಕೆ ಯಾವತ್ತೂ ಹೆದರಲಿಲ್ಲ. 15, ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಈಸ್ ಫಾರ್ಮ್ಡ್ ಬೈ ದ ರೆವಲ್ಯೂಷನರೀಸ್ ಆಫ್ ಆಂಧ್ರ ಪ್ರದೇಶ್, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಕರ್ನಾಟಕ. ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನನ್ನು ಕ್ರಾಂತಿಕಾರಿಗಳು ಪ್ರಾರಂಭಿಸಿದ್ದು ಎಲ್ಲಿಪ್ಪ ಅಂದರೆ ಉತ್ತರ ಪ್ರದೇಶದಲ್ಲಿ. ಆಪ್ಷನ್ ಬಿ, ಉತ್ತರ ಪ್ರದೇಶ್. ಕ್ವಶನ್ ಮೇನ್ ನಂಬರ್ 2, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಅಂತ ಕೇಳಿದ್ದಾರೆ. ಕ್ವಶನ್ ಮೇನ್ ನಂಬರ್ 2, ಫಸ್ಟ್ ಒನ್, ವೆನ್ ಆ್ಯಂಡ್ ವೇರ್ ಡಿಡ್ ಭಗತ್ ಸಿಂಗ್ ವಾರ್ನ್. ಯಾವಾಗ ಮತ್ತು ಎಲ್ಲಿ ಭಗತ್ ಸಿಂಗ್ ಅವರು ಜನಿಸಿದ್ರು. ದೆನ್ ಆನ್ಸರ್, ಭಗತ್ ಸಿಂಗ್ ವಾಸ್ ಬಾರ್ನ್ ಆನ್ 27th November 1907 in Katkar, Kalan, Punjab in British India. ಭಗತ್ ಸಿಂಗ್ ಅವರು 27 ನವಂಬರ್ 1907ರಲ್ಲಿ ಕಾಟ್ಕರ್ ಕಲನ್ ಅನ್ನುವಂಥ ಸ್ಥಳ ಪಂಜಾಬ್ದಾಗ ಬರ್ತದ್ದು. ಹೌದಾ? ಅವಾಗ ಬ್ರಿಟಿಷರು ಆಳ್ತಾ ಇದ್ದರು, ಬ್ರಿಟಿಷ್ ಇಂಡಿಯಾದಲ್ಲಿ ಜನಿಸಿದ್ರು. ಇನ್ನು ಎರಡನೇದು, ಟು ವಿಚ್ ಅಸೋಸಿಯೇಷನ್ ಭಗತ್ ಸಿಂಗ್ ಬಿಕಮ್ ಅ ಮೆಂಬರ್, ಹೂ ಫಾರ್ಮ್ಡ್ ದ ಅಸೋಸಿಯೇಷನ್. ಯಾವ ಒಂದು ಏನಪ್ಪ ಅಂದರೆ ಸಂಸ್ಥೆಯ ಸದಸ್ಯರಾಗಿದ್ದರು ಭಗತ್ ಸಿಂಗು. ಆ ಸಂಸ್ಥೆಯನ್ನು, ಆ ಅಸೋಸಿಯೇಷನ್ನ ಏನಪ್ಪ ಅಂದರೆ ಯಾರು ಸ್ಥಾಪಿಸಿದರು? ಭಗತ್ ಸಿಂಗ್ ಬಿಕಮ್ ದ ಮೆಂಬರ್ ಆಫ್ ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್. ಭಗತ್ ಸಿಂಗ್ ಅವರು ಸದಸ್ಯರಾಗಿದ್ದರು ಯಾವುದ್ರಪ್ಪ ಅಂದರೆ ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ದು. ದ ರೆವಲ್ಯೂಷನರೀಸ್ ಆಫ್ ಉತ್ತರ ಪ್ರದೇಶ್ ಫಾರ್ಮ್ಡ್ ಇಟ್. ಹೌದಾ? ಉತ್ತರ ಪ್ರದೇಶದಲ್ಲಿರುವಂಥ ಕ್ರಾಂತಿಕಾರಿಗಳು ಅದನ್ನು ಸ್ಥಾಪಿಸಿದರು. ಥರ್ಡ್ ಒನ್, ವಾಟ್ ಡಿಡ್ ದ ರೆವಲ್ಯೂಷನರೀಸ್ ಬಿಲೀವ್. ಕ್ರಾಂತಿಕಾರಿಗಳು ಯಾವುದರಲ್ಲಿ ಆಶಯವನ್ನು ಹೊಂದಿದ್ರು? ರೆವಲ್ಯೂಷನರೀಸ್ ಬಿಲೀವ್ ದ್ಯಾಟ್ ದ ಬ್ರಿಟಿಷ್ ರೂಲ್ ವಾಸ್ ಅನ್ಜಸ್ಟ್ ಆ್ಯಂಡ್ ಅಪ್ರೆಸಿವ್. ಹೌದಾ? ಕ್ರಾಂತಿಕಾರಿಗಳು ಯಾವುದರಲ್ಲಿ ನಂಬಿಕೆ ಹೊಂದಿದ್ರಪ್ಪ ಅಂದರೆ ಬ್ರಿಟಿಷರ ಆಳ್ವಿಕೆ ಏನಿದೆ ಅದು ಏನಪ್ಪ ಅಂದರೆ ಉತ್ತಮವಾಗಿಲ್ಲ, ಅನ್ಜಸ್ಟ್ ಆ್ಯಂಡ್ ಅಪ್ರೆಸಿವ್. ತುಂಬ ಏನಪ್ಪ ಅಂದರೆ ವಿತ್ತಂಡವಾದ ಇದೆ ಅಲ್ಲಿ, ವಿರುದ್ಧ ಗುಣ ಇದೆ ಅಲ್ಲಿ. ಹೌದಾ? ಅಪ್ರೆಸಿವ್, ಜನರನ್ನು ಶೋಷಣೆಗೊಳಪಡಿಸ್ತದೆ. ಫೋರ್ತ್ ಒನ್, ವಾಟ್ ಡಿಡ್ ಭಗತ್ ಸಿಂಗ್ ಸೇ ಟು ಬಟುಕೇಶ್ವರ್ ದತ್ತ ಟು ಶೋ ಟು ದ ವರ್ಲ್ಡ್. ಹೌದಾ? ಭಗತ್ ಸಿಂಗ್ ಅವರು ಬಟುಕೇಶ್ವರ ದತ್ತ ಅವ್ರಿಗೆ ಜಗತ್ತಿಗೆ ಏನನ್ನು ತೋರಿಸ್ಕೊಡ್ಲಿಕ್ಕೆ ಇಚ್ಛೆ ಪಟ್ಟಿದ್ರು?
Bhagat Singh told to Bhatukeshwar Datta to show to the world that the revolutionaries not only die for their ideals but also can face every calamity. ಹೌದಾ, ಭಗತ್ ಸಿಂಗ್ ಅವರು ಬಟುಕೇಶ್ವರ ದತ್ತ ಅವ್ರ ಮೂಲಕ ಜಗತ್ತಿಗೆ ಏನನ್ನು ತೋರಿಸ್ಕೊಡ್ಲಿಕ್ಕೆ ಇಚ್ಛೆ ಪಟ್ರಪ್ಪ ಅಂದರೆ ಅವರು ಸಾವನ್ನಪ್ಪುಕೊಳ್ಳಿಕ್ಕೆ ಹೆದರೋಳದಲ್ಲ, ಎಂತಹ ಪರಿಸ್ಥಿತಿ ಬಂದರೂ ಅದನ್ನು ಎದುರಿಸುವಂಥ ಸಾಮರ್ಥ್ಯ ನಮ್ಮಲ್ಲಿದೆ ಅಂತ ತೋರಿಸ್ಕೊಡ್ಲಿಕ್ಕೆ ಬಟುಕೇಶ್ವರ ದತ್ತ ಅವ್ರ ಮೂಲಕ ಪ್ರಯತ್ನ ಪಟ್ಟರು. ಫಿಫ್ತ್ ಒನ್, ವಿಚ್ ವಾಸ್ ದ ಇನ್ಸಿಡೆಂಟ್ ದ್ಯಾಟ್ ಚೇಂಜ್ಡ್ ಭಗತ್ ಸಿಂಗ್ಸ್ ಲೈಫ್? ಯಾವ ಒಂದು ಘಟನೆ ಭಗತ್ ಸಿಂಗ್ ಅವರ ಜೀವನದಲ್ಲಿ ಬದಲಾವಣೆಯನ್ನು ತಂತು? The incident was the brutal attack by the police on veteran freedom fighter Lala Lajpat Rai at an anti-British procession. ಹೌದಾ, ಅವರ ಜೀವನದಲ್ಲಿ ಏನಪ್ಪ ಅಂದರೆ ಒಂದು ಘಟನೆ ನಡೀತು. ಏನಪ್ಪ ಅಂದರೆ ತುಂಬ ಕ್ರೂರವಾದ ಘಟನೆ. ಏನಪ್ಪ ಅಂದರೆ ಪೊಲೀಸರು ಏನು ಮಾಡಿದ್ರಪ್ಪ ಅಂದರೆ ವೆಟರನ್ ಸಾತ್ವಿಕ ರೂಪದಲ್ಲಿ ಸ್ವಾತಂತ್ರ್ಯ ಚಳುವಳಿಯನ್ನು ಮಾಡ್ತಕ್ಕಂಥ ಲಾಲಾ ಲಜಪತ್ ರಾಯರ ಏನಪ್ಪ ಅಂದರೆ ಬ್ರಿಟಿಷ್ ವಿರುದ್ಧದ ದಂಗೆಯಲ್ಲಿ ಆದಂತಹ ಘಟನೆ ಏನಿತ್ತಲ್ಲ, ಅದು ಏನಪ್ಪ ಅಂದರೆ ಭಗತ್ ಸಿಂಗ್ ಅವರ ಜೀವನದಲ್ಲಿ ಒಂದು ತಿರುವು ಅಂತಲೇ ಹೇಳ್ಬೋದು. ಸಿಕ್ಸ್ತ್ ಒನ್, ವಾಟ್ ವಾಸ್ ದ ರಿಸಲ್ಟ್ ಆಫ್ ಬ್ರೂಟಲ್ ಅಟ್ಯಾಕ್ ಬೈ ದ ಪೊಲೀಸ್ ಆನ್ ಲಾಲಾ ಲಜಪತ್ ರಾಯ್? ಹೌದಾ, ಏನಪ್ಪ ಅಂದರೆ ಲಾಲಾ ಲಜಪತ್ ರಾಯ್ ಅವರ ಮೇಲೆ ಕ್ರೂರವಾಗಿ ಹಲ್ಲೆ ಮಾಡಿದಂತಹ ಪೊಲೀಸರ ಪರಿಣಾಮ ಏನಾಯಿತು, ಫಲಿತಾಂಶ ಏನಾಯಿತು? ಅಟ್ಯಾಕ್ ಬೈ ಪೊಲೀಸ್ ಆನ್ ಲಾಲಾ ಲಜಪತ್ ರಾಯ್ ರಿಸಲ್ಟೆಡ್ ಇನ್ ದ ಡೆತ್ ಆಫ್ ಹೀಸ್ ಆನ್ 17th November 1928 ಇನ್ ಲಾಹೋರ್. ಪೊಲೀಸರು ತುಂಬ ಕ್ರೂರವಾಗಿ ಲಾಲಾ ಲಜಪತ್ ರಾಯರ ಮೇಲೆ ಅಟ್ಯಾಕ್ ಮಾಡಿದ್ರಿಂದ 17 ನವೆಂಬರ್ 1928ರಂದು ಲಾಹೋರ್ನಲ್ಲಿ ಅವರ ಮರಣ ಆಯಿತು. ಇದು ಕೆಟ್ಟದಾದಂಥ ಪರಿಣಾಮ. 7. ವಾಟ್ ವಾಸ್ ದ ಓನ್ಲಿ ಪ್ರೇಯರ್ ಆಫ್ ದ ಅದರ್ ಪ್ರಿಸ್ನರ್ಸ್ ಹೂ ಆರ್ ವೇಟಿಂಗ್ ಟು ಬಿ ಹ್ಯಾಂಗ್ಡ್? ಹೌದಾ, ಏನಪ್ಪ ಅಂದರೆ ಯಾರನ್ನ ಗಲ್ಲಿಗೇರಿಸ್ಬೇಕಾಗಿತ್ತು, ಉಳಿದಂಥವ್ರು ಏನು ಗಲ್ಲಿಗೇರಿಸ್ಬೇಕಾಗಿತ್ತಲ್ಲ, ಹೌದಾ, ಅವರು ಏನನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ರು. ದ ಓನ್ಲಿ ಪ್ರೇಯರ್ ಆಫ್ ದ ಅದರ್ ಪ್ರಿಸ್ನರ್ಸ್ ಹೂ ವೇರ್ ವೇಟಿಂಗ್ ಟು ಬಿ ಹ್ಯಾಂಗ್ಡ್ ಈಸ್ ದ್ಯಾಟ್ ಸಮ್ ಹೌ ಆರ್ ಅದರ್ ದೇ ಮಸ್ಟ್ ಎಸ್ಕೇಪ್ ದ ನ್ಯೂಸ್. ಹೌದಾ, ಅವ್ರೇನು ಗಲ್ಲಿಗೇರಿಸುವಂಥ ವ್ಯಕ್ತಿಗಳು ಏನು ಪ್ರೇ ಮಾಡ್ತಾ ಇದ್ದಾರಪ್ಪ ಅಂದರೆ ಏನಾದರೂ ಮಾಡಿ ಅಥವಾ ಏನಾದರೂ ಅವಕಾಶ ಸಿಕ್ಕರೆ ಇಲ್ಲಿಂದ ಎಸ್ಕೇಪ್ ಆಗಿ ತಪ್ಪಿಸ್ಕೊಂಡು ಮತ್ತೆ ನಾವು ಸ್ವಾತಂತ್ರ್ಯಕ್ಕಾಗಿ ಹೋರಾಡಬೇಕಲ್ಲ ಅನ್ನೋದು. 8th ಒನ್, ವಾಟ್ ಹ್ಯಾಪನ್ ಇಫ್ ಭಗತ್ ಸಿಂಗ್ ಎಸ್ಕೇಪ್ಸ್ ಫ್ರಮ್ ದ ಗ್ಯಾಲೋಸ್? ಹೌದಾ, ವಾಟ್ ಹ್ಯಾಪನ್ ಇಫ್ ಭಗತ್ ಸಿಂಗ್ ಎಸ್ಕೇಪ್ಸ್ ಫ್ರಮ್ ದ ಗ್ಯಾಲೋಸ್? ಏನಾಗ್ತಾ ಇತ್ತು ಭಗತ್ ಸಿಂಗ್ ಅವರು ಬಂಧನದ ಬೇಡಿಗಳನ್ನು ಬಿಡಿಸ್ಕೊಂಡು ತಪ್ಪಿಸ್ಕೊಂಡಿದ್ರೆ? ಇಫ್ ಭಗತ್ ಸಿಂಗ್ ಎಸ್ಕೇಪ್ಡ್ ಫ್ರಮ್ ದ ಗ್ಯಾಲೋಸ್, ದ ವೀಕ್ನೆಸ್ of him will come before people and the symbol of revolution will be tarnished or it may vanish together altogether. ಭಗತ್ ಸಿಂಗ್ ಅವ್ರು ಏನು ತಿಳ್ಕೊಂಡಿದ್ರಪ್ಪ ಅಂದರೆ ಅದು ಸತ್ಯನೂ ಇದೆ. ನಾವೇನು ಕೊಲ್ಲಿಗೇರಿಸ್ತಾ ಇದ್ದಾರಲ್ಲ ನಮ್ಮನ್ನೇನು, ಇದರಲ್ಲಿ ನಾವು ಯಾರಾದರೂ ತಪ್ಪಿಸ್ಕೊಂಡ್ರೆ ಮುಂದಿನ ಕ್ರಾಂತಿಕಾರಿಗಳಿಗೆ ಅದು ಆದರ್ಶ ಪಾಠ ಆಗೋದಿಲ್ಲ. ನಾವು ಸತ್ರನೇ, ನಾವು ಗಲ್ಲಿಗೇರಿಸಲ್ಪಟ್ಟರೆ ಅದು ಮುಂದಿನವ್ರಿಗೆ ಆದರ್ಶ ಪಾಠ ಆಗ್ತದೆ. ಅವರು ಇದಕ್ಕಿಂತ ಕ್ರೂರವಾಗಿ ಹೋರಾಟ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದ್ರೆ ನಾವು ಮಾಡಿದಂತಹ ಪ್ರಯತ್ನ ಎಲ್ಲನೂ ವೇಸ್ಟ್ ಆಗ್ತದೆ ಅಂತ ಅವ್ರು ನಂಬಿದ್ರು. 9th ಒನ್, ಹೂಮ್ ಡಿಡ್ ಭಗತ್ ಸಿಂಗ್ ಕೇಮ್ ಇನ್ ಟು ಕಾಂಟ್ಯಾಕ್ಟ್ ಸ್ಟಡಿಂಗ್ ಇನ್ ದಾವ್ ಸ್ಕೂಲ್? ಹೌದಾ, ಯಾರ ಸಂಪರ್ಕಕ್ಕೆ ಬಂದರು ದಾವ್ ಸ್ಕೂಲಲ್ಲಿ ಭಗತ್ ಸಿಂಗ್ ಅವರು ಅಧ್ಯಯನ ಮಾಡಬೇಕಾದ್ರೆ? ಭಗತ್ ಸಿಂಗ್ ಮೆಟ್ ವೆಲ್ ನೋನ್ ಪೊಲಿಟಿಕಲ್ ಲೀಡರ್ ಲೈಕ್ ಲಾಲಾ ಲಜಪತ್ ರಾಯ್ ಆ್ಯಂಡ್ ರಾಸ್ ಬಿಹಾರಿ ಬೋಸ್ ವೈಲ್ ಸ್ಟಡಿಂಗ್ ಇನ್ ಲೋಕಲ್ ದಾವ್ ಸ್ಕೂಲ್ ಇನ್ ಲಾಹೋರ್ 1916. ಭಗತ್ ಸಿಂಗ್ ಅವರು 1916ರಲ್ಲಿ ಲೋಕಲ್ ದಾವ್ ಸ್ಕೂಲಲ್ಲಿ, ಹೌದಾ, ರಾಜಕೀಯ ಮುಖಂಡರಾದಂಥ ಲಾಲಾ ಲಜಪತ್ ರಾಯ್ ಮತ್ತು ರಾಸ್ ಬಿಹಾರಿ ಬೋಸ್ ಅವರ ಸಂಪರ್ಕಕ್ಕೆ ಬಂದರು ಓದುವಂತಹ ವೇಳೆಯಲ್ಲಿ. 10th ಒನ್, ವಾಟ್ ವುಡ್ ಭಗತ್ ಸಿಂಗ್ ಡೂ ವೆನ್ ಹಿ ವಾಸ್ ಇನ್ ಪ್ರಿಸನ್? ಹೌದಾ, ಭಗತ್ ಸಿಂಗ್ ಅವರು ಜೈಲಿನ ಕಂಬಿಯ ಒಳಗಡೆ ಇದ್ದಾಗ ಏನು ಮಾಡಿದ್ರು, ಬಂಧಿಸಲ್ಪಟ್ಟಾಗ ಏನು ಮಾಡಿದ್ರು? ಭಗತ್ ಸಿಂಗ್ ರೋಟ್ ನ್ಯೂಮರಸ್ ಲೆಟರ್ಸ್, ಪ್ಯಾಂಪ್ಲೆಟ್ಸ್ ಆ್ಯಂಡ್ ಆರ್ಟಿಕಲ್ಸ್ ವೆನ್ ಹಿ ವಾಸ್ ಇನ್ ಪ್ರಿಸನ್. ಭಗತ್ ಸಿಂಗ್ ಅವರು ಬಂಧಿಸಲ್ಪಟ್ಟಾಗ ಏನಪ್ಪ ಅಂದರೆ ಹಲವಾರು ಪತ್ರಗಳನ್ನು ಮತ್ತು ಸೂಚನಾ ಫಲಕಗಳನ್ನು ಮತ್ತು ಆರ್ಟಿಕಲ್ಸ್, ಏನಪ್ಪ ಅಂದರೆ ಪೇಪರ್ ಆರ್ಟಿಕಲ್ಸನ್ನು, ನಾವು ಅದನ್ನೇನು ಕೇಳ್ತೀವಿ ಅಂದರೆ ಪ್ರಬಂಧಗಳನ್ನು, ಪೇಪರ್ ಪಬ್ಲಿಷ್ ಮಾಡುವಂಥ ಪ್ರಬಂಧಗಳನ್ನು ಬರೆದ್ರು.
ಕ್ವಶನ್ ಮೇನ್ ನಂಬರ್ 3, ರೀಡ್ ಈಚ್ ಆಫ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಬಿಲೋ. ಹೌದಾ, ಯಾರು ಯಾರಿಗೆ ಹೇಳಿದ್ರು ಕನ್ನಡದಲ್ಲಿ ಯಾವ ರೀತಿ ಇರುತ್ತಲ್ಲ ಅಲ್ಲಿ ಯಾವ ರೀತಿ ಇಲ್ಲಿ ಎಕ್ಸ್ಟ್ರಾಕ್ಟ್ಸ್ ಇರ್ತವೆ. ದ ಸ್ಪಿರಿಟ್ ಆಫ್ ಫ್ರೀಡಮ್, ದ ಲಾಂಜಿಂಗ್ ಫಾರ್ ಅ ಚೇಂಜ್ ಫಾರ್ ದ ಬೆಟರ್. ಹೌದಾ, ಈ ಏನಪ್ಪ ಅಂದರೆ ಸ್ಪಿರಿಟ್ ಆಫ್ ದ ಫ್ರೀಡಮ್, ಸ್ವಾತಂತ್ರ್ಯದ ಕಿಚ್ಚೇನಿದೆ. ಹೌದಾ, ಇದೇನಪ್ಪ ಅಂದರೆ ಬದಲಾವಣೆಯ ಗಾಳಿ ಬೀಸೋದ್ರೊಂದಿಗೆ ಒಳ್ಳೆತನವನ್ನು ತರ್ತದೆ. ಬೆಟರ್. ಹೂ ಸೇಡ್ ದಿಸ್? ಭಗತ್ ಸಿಂಗ್ ಸೇಡ್ ದಿಸ್. ಯಾರು ಹೇಳಿದಾರೆ? ಭಗತ್ ಸಿಂಗ್ ಅವ್ರು ಹೇಳಿದಾರೆ. ವೈ ಡಿಡ್ ಹಿ ಸೇ ಸೊ? ಯಾಕೆ ಅವರು ಈ ರೀತಿ ಹೇಳಿದ್ದಾರೆ? ಹಿ ಸೇಡ್ ಇನ್ ಫಾರ್ಮ್ ಆಫ್ ಲೆಟರ್ಸ್. ಅವರು ಇದನ್ನು ಯಾವ ರೀತಿ ರೂಪದಾಗಿ ಹೇಳಿದಾರಪ್ಪ ಅಂದರೆ ಪತ್ರಗಳ ರೂಪದಲ್ಲಿ, ಫಲಕಗಳ ಸೂಚನಾ ಫಲಕಗಳು, ಪಾಂಪ್ಲೆಟ್ಸ್ಗಳ ರೂಪದಲ್ಲಿ, ಮತ್ತು ವೃತ್ತಪತ್ರಿಕೆಗಳಲ್ಲಿ ಬರ್ತಕ್ಕಂಥ ಆರ್ಟಿಕಲ್ಗಳ ರೂಪದಲ್ಲಿ ಹೇಳಿದ್ದಾರೆ. ಬಿಕಾಸ್ ದ ರೆವಲ್ಯೂಷನ್ ಡಸ್ ನಾಟ್ ಮೀನ್ ವೈಲೆನ್ಸ್. ಹೌದಾ, ಕ್ರಾಂತಿಕಾರಿತನ ಅಂದರೆ ಕೇವಲ ಹಿಂಸೆ ಅಷ್ಟೇ ಅಲ್ಲ. ಸೆಕೆಂಡ್ ಒನ್, ಐ ಆಮ್ ಕಂಡೆಮ್ಡ್ ಟು ಡೆತ್. ಐ ಆಮ್ ಕಂಡೆಮ್ಡ್ ಟು ಡೆತ್. ಹೌದಾ, ಹೂ ಸೇಡ್ ಅದು ಹೂ ಡಸ್? ಐ ರೆಫರ್ಸ್ ಟು ಭಗತ್ ಸಿಂಗ್. ಹೌದಾ, ನಾನೇನಪ್ಪ ಅಂದರೆ ಸಾವಿಗೆ ಎದುರಾಗಿದ್ದೀನಿ, ಕಂಡೆಮ್ಡ್. ಹೌದಾ, ವೈ ಮೇಡ್ ಹಿಮ್ ಟು ಸೇ ಸೊ? ಯಾಕೆ ಈ ರೀತಿ ಹೇಳಲಿಕ್ಕೆ ಕಾರಣ ಆಯಿತು? ಬಿಕಾಸ್ ದ ಜಜ್ಮೆಂಟ್ ಆಫ್ ಹಿಸ್ ಡೆತ್ ವಾಸ್ ಡೆಲಿವರ್ಡ್ ಬೈ ದ ಬ್ರಿಟಿಷ್ ಗೌರ್ಮೆಂಟ್. ಹೌದಾ, ಯಾಕಪ್ಪ ಅಂದರೆ ಬ್ರಿಟಿಷ್ ಅಧಿಕಾರಿಗಳು ಜಡ್ಜ್ ಏನು ಮಾಡಿದ್ರಪ್ಪ ಅಂದರೆ ಇವರನ್ನು ಗಲ್ಲಿಗೇರಿಸ್ರಿ ಅಂತ ಏನು ಜಜ್ಮೆಂಟ್ ಕೊಟ್ಟಿದ್ರಲ್ಲ ಅವಾಗ ಇದನ್ನು ಹೇಳ್ತಾರೆ. ಥರ್ಡ್ ಒನ್, ಐ ಡು ನಾಟ್ ವಾಂಟ್ ಟು ಕಾನ್ಸೀಲ್ ಇಟ್. ನಾನು ಅದನ್ನು ಬದಲಾವಣೆ ಮಾಡೋಕ್ಕೆ ಇಚ್ಛೆ ಪಡೋದಿಲ್ಲ. ಹೂ ಸೇಡ್ ದಿಸ್? ಭಗತ್ ಸಿಂಗ್ ಸೇಡ್ ದಿಸ್. ವೈ ಡಿಡ್ ಹಿ ಡು ನಾಟ್ ವಾಂಟ್ ಟು ಕಾನ್ಸೀಲ್ ಟು? ಯಾಕೆ ಅವರು ಅದನ್ನು ಬದಲಾವಣೆ ಮಾಡೋಕ್ಕೆ ಇಚ್ಛೆ ಪಡೋದಿಲ್ಲ? ಬಿಕಾಸ್ ಡಿಸೈರ್ ಟು ಲಿವ್ ಇನ್ ನ್ಯಾಚುರಲ್ ಆ್ಯಂಡ್ ಇಟ್ ವಾಸ್ ಇನ್ ಹಿಮ್ ಆಲ್ಸೋ, ಸೊ ಹಿ ಡಿಡ್ ನಾಟ್ ವಾಂಟ್ ಟು ಕಾನ್ಸೀಲ್ ಇಟ್. ಅವರು ಯಾವುದೇ ಅವರು ಏನು ನೈಸರ್ಗಿಕವಾಗಿ ನಡೆಯೋದಿಲ್ಲ ಅದನ್ನು ನಡೀಲಿಕ್ಕೆ ಬಿಟ್ಟರು, ಅವರು ಯಾವುದೇ ಬದಲಾವಣೆಯನ್ನು ಮಾಡಲಿಕ್ಕೆ ಇಚ್ಛೆ ಪಡಲಿಲ್ಲ. ಫೋರ್ತ್ ಒನ್, ಐ ಡೋಂಟ್ ವಾಂಟ್ ಟು ಲಿವ್ ಆ್ಯಸ್ ಅ ಪ್ರಿಸ್ನರ್. ನಾನು ನನ್ನ ಜೀವನ ಪರ್ಯಂತ ಕೈದಿಯಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಲಿವ್ ಆ್ಯಸ್ ಅ ಪ್ರಿಸ್ನರ್. ಐ ಡೋಂಟ್ ವಾಂಟ್ ಟು ಲಿವ್ ಆ್ಯಸ್ ಅ ಪ್ರಿಸ್ನರ್. ನಾನು ಕೈದಿಯಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹೂ ಸೇಡ್ ದಿಸ್? ಭಗತ್ ಸಿಂಗ್ ಸೇಡ್ ದಿಸ್. ಯಾರು ಹೇಳಿದ್ರು? ಭಗತ್ ಸಿಂಗ್ ಅವ್ರು ಹೇಳಿದರು. ವೈ ಡಿಡ್ ಹಿ ಸೇ ಸೊ? ಈ ರೀತಿ ಯಾಕೆ ಹೇಳಿದ್ರು? ಬಿಕಾಸ್ ಹಿ ಈಸ್ ಅ ಫ್ರೀಡಮ್ ಫೈಟರ್. ಯಾಕಂದರೆ ಅವರು ಸ್ವತಂತ್ರ ಹೋರಾಟಗಾರರಾಗಿದ್ದರು, ರೆವಲ್ಯೂಷನರಿ ಕ್ರಾಂತಿಕಾರಿಗಳಾಗಿದ್ದರು. ಸೊ ಹಿ ಸೇಡ್ ದ್ಯಾಟ್ ಹಿ ಡಸ್ ನಾಟ್ ವಾಂಟ್ ಟು ಲಿವ್ ಆ್ಯಸ್ ಅ ಪ್ರಿಸ್ನರ್. ಅದಕ್ಕೆ ಅವ್ರು ಏನು ಹೇಳಿದ್ರಪ್ಪ ಅಂದರೆ ನಾನು ಕೈದಿಯಾಗಿರೋಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳಿದ್ರು. ಫಿಫ್ತ್ ಒನ್, ಮೈ ನೇಮ್ ಹ್ಯಾಸ್ ಬಿಕಮ್ ಅ ಸಿಂಬಲ್ ಆಫ್ ಇಂಡಿಯನ್ ರೆವಲ್ಯೂಷನ್. ನನ್ನ ಹೆಸರು ಏನಪ್ಪ ಅಂದರೆ ಭಾರತದ ಕ್ರಾಂತಿಕಾರಿಗಳ ಸಂಕೇತ. ಹೂ ಸೇಡ್ ದಿಸ್? ಭಗತ್ ಸಿಂಗ್ ಸೇಡ್ ದಿಸ್. ಯಾರು ಹೇಳಿದ್ರು? ಭಗತ್ ಸಿಂಗ್ ಅವ್ರು ಹೇಳಿದ್ರು. ವೈ ಡಿಡ್ ಹಿ ಸೇ ಸೊ? ಯಾಕೆ ಅವರು ಈ ರೀತಿ ಹೇಳಿದರು? ಬಿಕಾಸ್ ಹಿ ಕೆಪ್ಟ್ ದ ಸ್ಪಿರಿಟ್ ಆಫ್ ಫ್ರೀಡಮ್, ದ ಲಾಂಜಿಂಗ್ ಫಾರ್ ಅ ಚೇಂಜ್ ಟು ಬೆಟರ್. ಯಾಕಪ್ಪ ಅಂದರೆ ಅವರು ಸ್ವಾತಂತ್ರ್ಯದ ಕಹಳೆಯನ್ನೇನು ಮುಳುಗಿಸಿದ್ರು ಅದು ಮುಂದೊಂದು ದಿನ ಬದಲಾವಣೆ ತರೋದಿದೆ, ನನ್ನ ಸಾವು ಮುಂದೊಂದು ದಿನ ಬದಲಾವಣೆ ತರೋದಿದೆ ಅಂತ ಅವ್ರಿಗೆ ಗುರ್ತಿತ್ತು. ಸಿಕ್ಸ್ತ್ ಒನ್, ಐ ವಿಲ್ ನೆವರ್ ಬಿ ಏಬಲ್ ಟು ರೈಸ್ ಟು ಐ ವಿಲ್ ನೆವರ್ ಬಿ ಏಬಲ್ ಟು ರೈಸ್ ಆಫ್ ಐ ಲಿವ್. ಹೌದಾ, ಏನಪ್ಪ ಅಂದರೆ ನಾನು ಬದುಕಬೇಕಂತ ಹೋರಾಟವನ್ನು ಮಾಡ್ತಾ ಇಲ್ಲ. ಹೌದಾ, ಐ ವಿಲ್ ಬಿ ನೆವರ್ ಬಿ ಏಬಲ್ ಟು ರೈಸ್ ಆಫ್ ಐ ಲಿವ್. ನಾನು ಬದುಕಬೇಕಂತ ಇದನ್ನೆಲ್ಲ ಮಾಡ್ತಾ ಇಲ್ಲ. ಹೂಮ್ ಡಸ್ ಐ ರೆಫರ್ ಟು? ಐ ರೆಫರ್ಸ್ ಟು ಭಗತ್ ಸಿಂಗ್. ವೈ ಡಿಡ್ ಹಿ ಸೇ ಸೊ? ಈ ರೀತಿಯಾಗಿ ಯಾಕೆ ಹೇಳ್ತಾರೆ? ಬಿಕಾಸ್ ದ ಪೀಪಲ್ ವಿಲ್ ಸಿ ಹಿಮ್ ಆ್ಯಸ್ ಅ ಪ್ರಿಸ್ನರ್. ಯಾಕಪ್ಪ ಅಂದರೆ ಜನರು ಅವರನ್ನು ಯಾವ ರೀತಿಯಾಗಿ ನೋಡ್ತಾ ಇದ್ದಾರಪ್ಪ ಅಂದರೆ ಒಬ್ಬ ಕೈದಿಯಾಗಿ ನೋಡ್ತಾ ಇದ್ದಾರೆ, ಬಟ್ ನಾಟ್ ಅ ರೆವಲ್ಯೂಷನರಿ. ಯಾಕಪ್ಪ ಅಂದರೆ ಅವರನ್ನು ಕೈದಿಯಾಗಿ ನೋಡ್ತಾ ಇದ್ದಾರೆ, ಅವರನ್ನು ಕ್ರಾಂತಿಕಾರಿಗಳಾಗಿ ನೋಡ್ತಾ ಇಲ್ಲ. ಯಾವಾಗ ಜೈಲಿನಲ್ಲಿ ಇಟ್ಟಿದಾರಲ್ಲ ಆವಾಗ. ಸೊ ಹಿ ಸೇಡ್ ದಿಸ್ ಸ್ಟೇಟ್ಮೆಂಟ್. ಅದಕ್ಕೆ ಅವರು ಈ ರೀತಿಯಾದಂಥ ವಾಕ್ಯವನ್ನು ಹೇಳ್ತಾರೆ. ಸೆವೆಂತ್ ಒನ್, ಐ ಹ್ಯಾವ್ ನಾಟ್ ಬೀನ್ ಏಬಲ್ ಟು ಫುಲ್ಫಿಲ್ ಈವನ್ 1,000th ಪಾರ್ಟ್ ಆಫ್ ದೋಸ್ ಆ್ಯಂಬಿಷನ್ಸ್. ಹೌದಾ, ನನ್ನ ಸಾವಿರಾರು ಕನಸುಗಳಲ್ಲಿ ಏನಪ್ಪ ಅಂದರೆ ಒಂದನ್ನು ಈಡೇರಿಸಲಿಕ್ಕಾಗಿಲ್ಲ ಅಂತ ಯಾರು ಹೇಳ್ತಾರೆ? ಹೂಮ್ ಡಸ್ ಐ ರೆಫರ್ ಟು? ಐ ರೆಫರ್ಸ್ ಟು ಭಗತ್ ಸಿಂಗ್. ವಾಟ್ ವರ್ ದ ಆ್ಯಂಬಿಷನ್ಸ್? ಅವರ ಧ್ಯೇಯಗಳೇನಾಗಿದ್ದು? ದ ಆ್ಯಂಬಿಷನ್ಸ್ ಆಫ್ ಹಿಮ್ ವರ್ ಡೂಯಿಂಗ್ ಸಮಥಿಂಗ್ ಫಾರ್ ಹ್ಯುಮ್ಯಾನಿಟಿ ಆ್ಯಂಡ್ ಫಾರ್ ದ ಕಂಟ್ರಿ. ಅವರ ಧ್ಯೇಯಗಳೇನಾಗಿದ್ದಪ್ಪ ಅಂದರೆ ಮನುಷ್ಯತ್ವಕ್ಕೆ ಮತ್ತು ದೇಶಕ್ಕಾಗಿ ನಂದು ಏನಾದರೂ ಮಾಡಬೇಕು, ಆ ಮಾಡೋದ್ರಲ್ಲಿ ನಾನು 1,000ದಲ್ಲಿ ಒಂದನ್ನು ಮಾಡಿಲ್ಲ ಅಂತ ಅವ್ರು ನಂಬಿದ್ರು. ಹೌದಾ, ಹಾಗಾದರೆ ಅವರು ಗಲ್ಲಿಸಿಗೆ ಏರಿಸೋದ್ರ ಮೂಲಕ ಅದರಲ್ಲಿ ಯಾವುದಾದ್ರೂ ಒಂದನ್ನಾದರೂ ಮಾಡ್ದಂಗೆ ಆಗ್ತದಲ್ಲ ಅಂತ ತಿಳ್ಕೊಂಡಿದ್ರು. 8th, ಇಫ್ ಐ ಲಿವ್
ಐ ಮೈಟ್ ಪರ್ಹ್ಯಾಪ್ಸ್ ಗೆಟ್ ಅ ಚಾನ್ಸ್ ಟು ಫುಲ್ಫಿಲ್ ದೆಮ್. ಇಫ್ ಐ ಲಿವ್, ನಾನೇನಾದರೂ ಬದುಕಿದ್ರೆ ಐ ಮೈಟ್ ಪರ್ಹ್ಯಾಪ್ಸ್ ಗೆಟ್ ಅ ಚಾನ್ಸ್ ಟು ಫುಲ್ಫಿಲ್. ನಾನೇನಾದರೂ ಬದುಕಿದ್ರೆ ಅದರಲ್ಲಿ ಯಾವುದಾದ್ರೂ ಒಂದು ಈಡಿಸ್ಬೋದು. ಹೌದಾ? ಹೂಮ್ ಡಸ್ ಐ ರೆಫರ್ ಟು? ಐ ರೆಫರ್ಸ್ ಟು ಭಗತ್ ಸಿಂಗ್. ವಾಟ್ ಕ್ಯಾನ್ ಹಿ ಫುಲ್ಫಿಲ್ ಇಫ್ ಹಿ ಗೆಟ್ಸ್ ಅ ಚಾನ್ಸ್? ಹೌದಾ? ಏನು ಈಡೇರಿಸ್ಬೋದು ಅಪ್ಪಿತಪ್ಪಿ ಅವರೇನಾದರೂ ಬದುಕಿದ್ರೆ? ಹಿ ಕ್ಯಾನ್ ಫುಲ್ಫಿಲ್ ಹೀಸ್ ಆ್ಯಂಬಿಷನ್ಸ್. ಅವರು ತಮ್ಮ ಧ್ಯೇಯಗಳನ್ನು ಈಡೇರಿಸ್ಬೋದು. ದ್ಯಾಟ್ ಆರ್ ಡೂಯಿಂಗ್ ಸಮಥಿಂಗ್ ಫಾರ್ ಹ್ಯುಮ್ಯಾನಿಟಿ. ಏನಪ್ಪ ಅಂದರೆ ಮನುಷ್ಯತ್ವಕ್ಕಾಗಿ ಮತ್ತು ದೇಶಕ್ಕಾಗಿ. ವುಡ್ ಹ್ಯಾವ್ ಫುಲ್ಫಿಲ್ಡ್ ಇಫ್ ಹ್ಯಾಡ್ ಗಾಟನ್ ಅ ಚಾನ್ಸ್. ಏನಾದರೂ ಬದುಕುಳಿದ್ರೆ ಈ ದೇಶಕ್ಕಾಗಿ ಮತ್ತು ಏನಪ್ಪ ಅಂದರೆ ಮನುಷ್ಯತ್ವಕ್ಕಾಗಿ ಏನಾದರೂ ಮಾಡಬೇಕಂತ ಅವರಲ್ಲಿ ಧ್ಯೇಯ ಇತ್ತು. ಹೌದಾ? ಇನ್ನು ನಾವೇನು ಮಾಡೋಣಪ್ಪ ಅಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ಪೋಯಮ್ 7 ದ ಸಾಂಗ್ ಆಫ್ ಫ್ರೀಡಮ್. ದ ಸಾಂಗ್ ಆಫ್ ಫ್ರೀಡಮ್, ಸಿ ಸುಬ್ರಹ್ಮಣ್ಯ ಭಾರತಿ ಅವರು ಬರೆದಂಥ ಪೋಯಮ್ ನಂಬರ್ 7 ದ ಸಾಂಗ್ ಆಫ್ ಫ್ರೀಡಮ್. ಹೌದಾ? ಸ್ವಾತಂತ್ರ್ಯದ ಕವಿತೆ ಅನ್ನುವಂಥ ಪೋಯಮನ್ನು ಅಭ್ಯಾಸ ಮಾಡೋಣ. ಆದಷ್ಟು 9th ಸ್ಟ್ಯಾಂಡರ್ಡ್ ಓದುತ್ತಿರುವಂಥ ನಿಮ್ಮ ಸ್ನೇಹಿತರಿಗೆ ಮತ್ತು ಬೇರೆ ಬೇರೆ ಗುಂಪುಗಳಿಗೆ ಹಂಚಿಕೊಡ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್.